ಬೆರಳಿನಂದ ಚಂದವು ಚಿಸಿಯುಂದಕ್ಕೆ ನಾರಿ ಮನಸ್ಸಿದ್ದಳು ಬೆಳ್ಳಿಯುಂದಕ್ಕೆ ನಾರಿ ಮನಸ್ಸಿದ್ದಳು ಬೆಳ್ಳಿಯುಂದಕ್ಕೆ ನಾರಿ ಮನಸ್ಸಿದ್ದಳು ಎಲ್ಲೋ
ನಿನ್ನೊಳ್ಳ ತಗಡಿನ ತವ ಕಂಡು ನಾಲ್ಕು ನಿನ್ನೊಳ್ಳ ತಗಡಿನ ತವ ಕಂಡು ಮೆಹಾವು ಬಜಿಗಳ ದೀಜ ಮೆಹಾವು ಬಜಿಗಳ ದೀಜ ಮೆಹಾವು ಬಜಿಗಳ ದೀಜ ನಗೆ ಬಂದು ನಗೆ ಬಂದು ವೇದಿಕೆ ಮೇಲೆ ಕರೆತರಬೇಕು ಹೇಳಿ ನಮ್ಮ ಸಂಘದ ಉಪಾಧ್ಯಕ್ಷರಾದ ಕಲ್ಯಾಣ್ ಕುಮಾರ್ ಅವರನ್ನು ಕೇಳಿದ್ದೇನೆ. ಅಧ್ಯಕ್ಷರಾದಂತಹ ಪ್ಯಾಟ್ರಿಕ್ ರಾಜ್ ಸರ್ ಅವರನ್ನ ವೇದಿಕೆ ಮೇಲೆ ಕರೆತರಬೇಕು ಅಂತ ಹೇಳಿ ನಮ್ಮ ಸುರೇಶ್ ಅವರು ಸಂಘದ ಗೌರವಾಧ್ಯಕ್ಷರನ್ನ ಕೇಳಿದ್ದಾರೆ. ತುಮಕೂರು ಜಿಲ್ಲಾ ಕೇಬಲ್ ಆಪರೇಟರ್ಸ್ ಮತ್ತು ಇಂಟರ್ನೆಟ್ ಪ್ರೊವೈಡರ್ಸ್ ಅಸೋಸಿಯೇಷನ್ ಜಿಲ್ಲಾಧ್ಯಕ್ಷರಾದಂತಹ BN ಮಂಜುನಾಥ್ ಅವರು ವೇದಿಕೆ ಮೇಲೆ ಆಸೀನರಾಗಬೇಕು ಅಂತ ಹೇಳಿ ಕೇಳಿದ್ದಾರೆ. ರಾಜ್ಯ ಕಾರ್ಯಕಾರಿಣಿಯ ರಾಮ್ ಪ್ರಸಾದ್ ಅವರು ಬಂದಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯವಾದ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ. ಅವ್ರನ್ನ ವೇದಿಕೆ ಮೇಲೆ ಕರೆತರಬೇಕು ಅಂತ ಹೇಳಿ ಕೇಳಿದ್ದಾರೆ. ಈ ಸಮಾರಂಭದ ಕೇಂದ್ರದಲ್ಲಿರುವುದು ತಪ್ಪಾಗಲ್ಲ, ಈ ಸಮಾರಂಭ ನಡೆಯಲಿಕ್ಕೆ ಕಾರಣವಿರುವುದು ತಪ್ಪಾಗಲ್ಲ. ಆದ್ರೆ ಅವರು ಇದನ್ನೆಲ್ಲ ಇಷ್ಟಪಡಲ್ಲ. ಇಲ್ಲ ಎಲ್ಲ ಸೇರ್ಪಡೆ ಮಾಡ್ತಾರೆ, ಹಬ್ಬ ಅಂತಾರೆ. ನಮ್ಮ ರಾಮಕೃಷ್ಣ ಅವ್ರನ್ನ ವೇದಿಕೆ ಮೇಲೆ ಕರೆತರಬೇಕು ಹೇಳಿ ನಮ್ಮ ಬನ್ನಿ ಸರ್ ವೇದಿಕೆ ಸರ್ ಎಲ್ಲ ಚಪ್ಪಾಳೆ ಬಗ್ಗೆ ಅವರನ್ನು ಸ್ವಾಗತ ಮಾಡಿ ಸರ್. 1,500 ಜನರನ್ನು ಟೆಲಿಗ್ರಾಮ್ ಗ್ರೂಪ್ ಮಾಡಿ ಇಡೀ ರಾಜ್ಯದ ಮೂಲೆ ಆಪರೇಟರ್ಗಳಿಗೆ ಪ್ರತಿ ಶುಕ್ರವಾರ ತಂತ್ರಜ್ಞಾನದ ಬಗ್ಗೆ ಒಬ್ಬೊಬ್ಬರಿಗೆ ಅಗತ್ಯ ಪರಿಚಯ ಮಾಡ್ತಾರೆ. ಜೊತೆಗೆ ನಾವು ಸಂಘಟಿತರಾಗಿ ಯಾವ ರೀತಿ ಇರಬೇಕು ಅಂತ ಹೇಳಿ ಪ್ರತಿ ದಿನ ಒಂದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನಮ್ಮ ಕೇಬಲ್ ಗ್ರೂಪ್ ಅಲ್ಲಿ ಹಾಕ್ತಾರೆ. ಇವತ್ತು ರಾಮಕೃಷ್ಣ ಅವರು ಅಷ್ಟೊಂದು ಸಂಘಟನೆ ಮಾಡ್ತಾ ಇದ್ದಾರೆ. ಇವತ್ತು ತುಮಕೂರಿನಲ್ಲಿ ರಾಜ್ಯ ಮಟ್ಟದ ಕೇಬಲ್ ಕಾರ್ಯಕ್ರಮ ಆಗ್ತಾ ಇರಲಿಲ್ಲ ಅಂತ ನನ್ನ ಭಾವನೆ. ಇವತ್ತು ಇವೆಲ್ಲವನ್ನು ಸೇರೋದಕ್ಕೆ ಇವತ್ತೆಲ್ಲ ನಾವು ಕೇಬಲ್ ಆಚರಣೆ ಮಾಡ್ತಿರೋದಕ್ಕೆ ಮುಖ್ಯ ಕೇಂದ್ರಗಳು ರಾಮಕೃಷ್ಣ ಅತ್ಯಂತ ಸರಳವಾಗಿ ತಂತ್ರಜ್ಞಾನದಲ್ಲಿ ತುಂಬಾ ತಿರುಗಿದ್ದಾರೆ. ಅದನ್ನು ನಮ್ಮ ಆಪರೇಟರ್ಗಳು ಪ್ರತಿ ವಾರ ತಿಳಿಸ್ತಾರೆ. ದಯವಿಟ್ಟು ವೇದಿಕೆ ಮೇಲೆ ಕರೆತರಬೇಕು, ಅವ್ರನ್ನ ವೇದಿಕೆ ಮೇಲೆ ಕರೆತರಬೇಕು. ಪ್ರಸನ್ನ ಗೌರಿ ಶೆಟ್ಟಿ ಅವರು ಪತ್ರಕರ್ತರು ಬರ್ತಾ ಇದ್ದಾರೆ. 5 ನಿಮಿಷದಲ್ಲಿ ಭಾಗವಹಿಸ್ತಾರೆ. ಅವರು ಕಾರ್ಯಕ್ರಮದ ಗಾಯನ ಅಂತಾರೆ. ಅವ್ರು ಬಂದು ಕೂಡಲೇ ಕಾರ್ಯಕ್ರಮ ಪ್ರಾರಂಭ ಮಾಡಿ. Yeah.
ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾಗ್ತಾ ಇದೆ. ಮೊದಲಿಗೆ ನಮ್ಮ ಕಾರ್ಯಕಾರಿ ಸಮಿತಿಯ ನಿರ್ದೇಶಕರಾದ ಭೀಮರಾಜ್ ಅವರು ಪ್ರಾರ್ಥನೆ ಮಾಡೋದ್ರೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ತುಮಕೂರು ಕೇಬಲ್ ಆಪರೇಟರ್ಸ್ ಮತ್ತು ಪ್ರೊವೈಡರ್ಸ್, ಇಂಟರ್ನೆಟ್ ಪ್ರೊವೈಡರ್ಸ್ ರಿಜಿಸ್ಟರ್ಡ್ ಇವ್ರ ಕಡೆಯಿಂದ ತುಮಕೂರಿನಲ್ಲಿ ಈ ದಿನ ಕೇಬಲ್ ಆಚರಿಸಲಿಕ್ಕೆ ನಾವೆಲ್ಲ ತೀರ್ಮಾನ ಮಾಡಿದಾಗ ತಾವು ಎಲ್ಲರೂ ಆಗಮಿಸಲಿದ್ದೇವೆ. ಅವರಿಗೆಲ್ಲರಿಗೂ ಸುಸ್ವಾಗತವನ್ನು ಕೋರುತ್ತಿದ್ದೇನೆ. ಮೊದಲನೇದಾಗಿ ನಮ್ಮ ಕಾರ್ಯಕ್ರಮಕ್ಕೆ ಇಬ್ಬರು ಮಂತ್ರಿಗಳು ಕರೆದಿದ್ವಿ. ಈ ಏನೋ ರಾಜಕೀಯ ಇದರಿಂದ ಇಬ್ಬರು ಮಂತ್ರಿಗಳು ಬರಲಿಕ್ಕಾಗಿಲ್ಲ. ಅವರಿಗೆ ಸುಸ್ವಾಗತವನ್ನು ಕೋರುತ್ತಿದ್ದೇನೆ. ಕೇಬಲ್ ಕಲ್ತಿಯಲ್ಲಿ ನಮ್ಮನ್ನೆಲ್ಲರನ್ನೂ ಒಟ್ಟುಗೂಡಿಸಿ ಪ್ಯಾಟ್ರಿಕ್ ರಾಜರು ಅವರು ತುಂಬ ವರ್ಷದಿಂದ ಎಲ್ಲರನ್ನೂ ನಮ್ಮ ಬುದ್ಧಿಮಾಂತವನ್ನು ಒಗ್ಗೂಡಿಸ್ತಿದ್ದಾರೆ. ಅವರು ಈ ಕಾರ್ಯಕ್ರಮಕ್ಕೆ ಹೋಗಿ ಆಹ್ವಾನಿಸಿದಾಗ ಅವರು ನಾವೆಲ್ಲ ಬರ್ತೀವಿ ಮತ್ತು ಎಲ್ಲರನ್ನೂ ಕರೆತರ್ತೀವಿ ಅಂತ ನಮ್ಗೆ ಹೇಳಿದ್ರು. ಅವರೆಲ್ಲರಿಗೂ ಈಗ ಪ್ಯಾಟ್ರಿಕ್ ರಾಜ್ ಅವರಿಗೆ ಸುಸ್ವಾಗತ. ಕಾರ್ಯಕ್ರಮಕ್ಕೆ ತುಮಕೂರಿನ KEB ಮುಖ್ಯ ಕಾರ್ಯನಿರ್ವಾಹಕರಾದ ಇಂಜಿನಿಯರ್ ಅವರು ಪ್ರಶಾಂತ್ ಕೂಡ್ಲಿಗೆ ಅವರು ಬಂದಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದೀನಿ. ಮತ್ತು
ನಮ್ಮ ಈ ಜೆ ಪ್ರಸಾದ್ ಅವರು ಬಂದಿದ್ದಾರೆ. ಅವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸುತ್ತಿದ್ದಾನೆ. ಮತ್ತು ಈ ಕಾರ್ಯಕ್ರಮಕ್ಕೆ ಮಾಧ್ಯಮ ಒಬ್ಬರು ಕರೀಬೇಕು ಅಂತ ಹೋಗಿ ನಮ್ಮ ರಾಜೇಶ್ ಗುಬ್ಬಿ ಅವರು ಅವ್ರನ್ನ ಕರೆಯೋಣ ಅಂತ ನಾವೆಲ್ಲ ತೀರ್ಮಾನ ಮಾಡಿ ಹೋಗಿ ಗೌರಿ ಶೆಟ್ಟಿ ಅವರು ಕರೆದ್ವಿ. ಅವರು ತುಮಕೂರಿನಿಂದ ನಮ್ಮನ್ನೆಲ್ಲ ಆಶೀರ್ವದಿಸಲು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದೀನಿ. ನಮ್ಮ ಕೇಬಲ್ ಅಸೋಸಿಯೇಷನ್ನ ಕಾರ್ಯದರ್ಶಿಯಾದ ರಾಮಪ್ರಸಾದ್ ಗೌಡರು ಬಂದಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀವಿ. ಮತ್ತೆ ಪಿ ಮಂಜುನಾಥ್ ಹಾತ್ವೆ ಮುಖ್ಯಸ್ಥರಿದ್ದಾರೆ. ಅವರು ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಅವರಿಗೂ ತುಮಕೂರು ಜಿಲ್ಲೆಯ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಮತ್ತೆ ಕಾಸರಗೋಡು ಶ್ರದ್ಧಾ ಕಮ್ಯುನಿಕೇಶನ್ ಮಾಲೀಕರಾದ ಪ್ರಶಾಂತ್ ಪತಾಜಿ ಅವರು ಬಂದಿದ್ದಾರೆ. ಅವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಮತ್ತು ಈ ದಿನದ ಇಷ್ಟು ಜನ ನಾವು ವೃತ್ತಿ ಬಾಂಧವರು ಸೇರಲಿಕ್ಕೆ ತುಂಬಾ ಮುಖ್ಯ ಕಾರಣರಾದ ರಾಮಕೃಷ್ಣಪ್ಪನವರು ಬಂದಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಪೂರ್ವ ಸ್ವಾಗತ ಬಯಸ್ತಾ ಇದ್ದೀವಿ. ಮತ್ತೆ ನಮ್ಮ ತುಮಕೂರು ಅಸೋಸಿಯೇಷನ್ನ ಮಂಜುನಾಥ್ ಬಂದಿದ್ದಾರೆ. ಎನ್ ಮಂಜುನಾಥ್ ಅವ್ರಿಗೂ ಸ್ವಾಗತವನ್ನು ಕೋರುತ್ತಿದ್ದೇವೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿ ಬಂದಿರುವಂತ ಎಲ್ಲ ವೃತ್ತಿ ಬಾಂಧವರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಮಾಧ್ಯಮ ಮಿತ್ರರು ಬಂದಿದ್ದಾರೆ. ಅವರಿಗೂ ನಾವು ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದಗಳು. ಸ್ವಾಗತ ಭಾಷಣವನ್ನ ಮಾಡಿಕೊಟ್ಟಂತ ಕಲ್ಯಾಣ್ ಕುಮಾರ್ ಅವರಿಗೆ ಧನ್ಯವಾದಗಳು. ಈ ಸಮಾರಂಭಕ್ಕೆ ಇಲ್ಲಿಗಳು ಅತಿಥಿಗಳು ಬಂದಿದ್ದಾರೆ. ಅವ್ರನ್ನ ನಾವು ಆತ್ಮೀಯವಾಗಿ ವೇದಿಕೆ ಮೇಲೆ ಬರಮಾಡಿಕೊಳ್ಳೋದ್ರ ಮೂಲಕ ಅವ್ರಿಗೂ ನಾನೇ ಸ್ವಾಗತ ಕೋರ್ತೇನೆ. ವಿ ಆರ್ ಮಂಜುನಾಥ್ ಅವರು ವಿಪಿ ಖಾತೆ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಅದೇ ರೀತಿ BSN ಜನರಲ್ ಮ್ಯಾನೇಜರ್ ಅವರು ಬಂದಿದ್ದಾರೆ. ದಯಮಾಡಿ ವೇದಿಕೆ ಮೇಲೆ ಕಳಿಸಿ ಪ್ಲೀಸ್. ಎಲ್ಲರೂ ಹಬ್ಬ ನಾವು ಆಚರಣೆ ಮಾಡ್ತಾ ಇರ್ತಕ್ಕಂಥ ಹಬ್ಬ. ನಾವು ರಾಜ್ಯ ಮಟ್ಟದಲ್ಲಿ ತುಮಕೂರು ಜಿಲ್ಲಾ ಕೇಬಲ್ ಆಪರೇಟರ್ಸ್ ಮತ್ತು ಇಂಟರ್ನೆಟ್ ಪ್ರೊವೈಡರ್ಸ್ ಎಲ್ಲ ಸೇರಿಕೊಂಡು ಕೇಬಲ್ ಟೈಪ್ ಆಗ್ತೀವಿ ಅಂತ ಹೇಳಿದಾಗ ನಮಗೆ ಪ್ರೋತ್ಸಾಹ ನೀಡಿದ್ರು. ಪ್ರೈವೇಟ್ ಒಳ್ಳೆ ಸಮಾರಂಭ ಮಾಡ್ತಾ ಇದ್ದಾರೆ. ಒಳ್ಳೆ ಸಮಯದಲ್ಲಿ ಈ ಸಂದರ್ಭದಲ್ಲಿ ನಾವೆಲ್ಲ ಸಂಘಟಿತರಾದ್ರೆ ನಾವು ತಾಂತ್ರಿಕವಾಗಿ ಮತ್ತೆ ಬೇರೆ ಬೇರೆ ಏನೇ ಅಡೆತಡೆಗಳನ್ನ ಎದುರಿಸಲಿಕ್ಕೆ ಸಾಧ್ಯ ಆಗ್ತದೆ. ನೀವು ಮಾಡ್ತಾ ಇರೋದು ಒಳ್ಳೆಯದು ಅಂತ ಹೇಳಿ ನಮಗೆ ಬ್ಯಾಟ್ರಿಕ್ ರಾಜ್ ಅವರು ಒಂದು ಇನ್ವಿಟೇಷನ್ ಕೊಡ್ತಾರೆ, ಪ್ರೋತ್ಸಾಹ ಮಾಡಿದ್ದಾರೆ. ನಾನು ಆಗ್ಲೇ ಬಂದಾಗ ಈ ಸಮಾರಂಭದ ಕೆಲವರಿಗೆ ಹೇಳಿದೆ, ಈ ಸಮಾರಂಭ ನಡೆಯಲಿಕ್ಕೆ ಇನ್ನೋರ್ವ ಕಾರಣಕರ್ತರು ನಮ್ಮ ರಾಮಕೃಷ್ಣಪ್ಪನವರು, ಕೋಲಾರ ಕೈವಾರರು. ಅವರು ಅವ್ರದೇ ಆದಂತಹ ಒಂದು ಗ್ರೂಪ್ ಮಾಡಿಕೊಂಡು ಟೆಲಿಗ್ರಾಮ್ ನಲ್ಲಿ ಸರ್ 15 ದಿನಗಳಿಂದ ಪ್ರತಿ ದಿನ ಆಪರೇಟರ್ಗಳಿಗೆ ಬನ್ನಿ ನಮ್ಮ ಹಬ್ಬ, ಬನ್ನಿ ನಮ್ಮ ಹಬ್ಬ. ನಿಜವಾಗ್ಲೂ ನನಗೆ ಇವತ್ತು ಗುರುವಿನ ತುಂಬಿ ಮಕ್ಕಳು ನೋಡಿ ಸಂತೋಷ ಆಗಿದೆ ಸರ್. ನಿಜವಾಗ್ಲೂ ಆಪರೇಟರ್ಗಳ ಬಂದು ಈ ಮಟ್ಟಿಗೆ ಸಂಘಟನೆಯಾಗಿದ್ದೀವಿ. ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ಬಂದಿದ್ದೀವಿ. ನಿಮ್ಮೆಲ್ಲರಿಗೂ ನಾನು ಸೇರೋಣ ಸರ್. ಸಮಾರಂಭದ ಉದ್ಘಾಟನೆಯನ್ನ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರು ಸೇರಿ ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ. ದೀಪ ಬೆಳಗುವುದರ ಮೂಲಕ ಸಮಾರಂಭದ ಉದ್ಘಾಟನೆ ಆಗಿದೆ. ದೀಪ ಬೆಳಗುವುದರ ಮೂಲಕ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ.
ಎಲ್ಲ ಜಿಲ್ಲೆಯವರ ಜೊತೆಗೂಡಿ ಮಾಡ್ತಾ ಇರುವಂತಹ ಕಾರ್ಯಕ್ರಮ. ನಮಗೆ ಬಹಳ ಸಂತೋಷ ಆಗ್ತದೆ. 2024ನೇ ಇಸ್ವಿಲಿ 24ನೇ ಕೇಬಲ್ ಡೇಯನ್ನ, ರಾಜ್ಯ ಮಟ್ಟದ ಕೇಬಲ್ ಡೇಯನ್ನ ತುಮಕೂರಿನಲ್ಲಿ ನಿಮ್ಮೆಲ್ಲರೊಟ್ಟಿಗೆ ಆಚರಣೆ ಮಾಡ್ತಾರೆ. ಈ ಕೇಬಲ್ ಡೇ ಮತ್ತೆ ನಮ್ಮ ಉದ್ಯಮದ ಬಗ್ಗೆ ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕು ಅಂತೇಳಿ ನಮ್ಮ ಕಾರ್ಯಕಾರಿ ಮಂಡಳಿಯ ಉಪಾಧ್ಯಕ್ಷರಾದಂಥ ಸತೀಶ್ ಬಿಲ್ಲೆಮನೆಯವರನ್ನ ಈ ಸಂದರ್ಭದಲ್ಲಿ ಕೇಳ್ಬೋದು. ನಮ್ಮೊಂದಿಗೆ ಇರುವ ಎಲ್ಲ ಗಣ್ಯರಿಗೆ, ಪ್ರಿಯ ಕೇಬಲ್ ಆಪರೇಟರ್ ಗೆಳೆಯರಿಗೆ ವಂದಿಸುತ್ತಾ, ನಿಮ್ಮೆಲ್ಲರ ಸಮ್ಮುಖದಲ್ಲಿ ಮಾತನಾಡುವ ಅವಕಾಶ ನನಗೆ ಸಿಕ್ಕಿರುವುದು ಬಹಳ ಸಂತೋಷದ ವಿಷಯ. ಕೇಬಲ್ ಟಿವಿ ಕ್ಷೇತ್ರವು ದಶಕಗಳಿಂದ ನಮ್ಮ ಮನೆಯಲ್ಲಿ ಮನರಂಜನೆ, ಮಾಹಿತಿ ಮತ್ತು ಕಲಿಕೆಯನ್ನು ತಲುಪಿಸುತ್ತಾ ಬಂದಿದೆ. ಇದಕ್ಕೆ ಕಾರಣವಾಗಿರುವವರು ನನ್ನ ಪ್ರಿಯ ಕೇಬಲ್ ಆಪರೇಟರ್ ಸ್ನೇಹಿತರುಗಳು. 1980ರಿಂದ ಭಾರತದಲ್ಲಿ ಶುರುವಾದ ಕೇಬಲ್ ಟಿವಿಯು ಇದರ ನಿಜವಾದ ಹೆಸರು CATV, ಅಂದರೆ ಕಾಮನ್ ಆಂಟೆನಾ ಟಿವಿ. ಒಂದು ಕಡೆ ದೊಡ್ಡದಾದ ಡಿಶ್ ಆಂಟೆನಾವನ್ನು ಹಾಕಿ ಸ್ಯಾಟಲೈಟ್ನಿಂದ ದೂರದರ್ಶನ ಕಾರ್ಯಕ್ರಮಗಳನ್ನು ಕೇಬಲ್ ಮೂಲಕ ಮನೆಗೆ ತಲುಪಿಸುವ ದೂರದರ್ಶನ ವೀಕ್ಷಕರು ಅನುಭವಿಸುತ್ತಿದ್ದ ಸಿಗ್ನಲ್ ತೊಂದರೆಗಳನ್ನು ನಿವಾರಿಸಿತು. ಇದರ ಜೊತೆಗೆ ವೀಕ್ಷಕರ ಮನರಂಜನೆಗಾಗಿ ಬಹುಭಾಷಾ ಚಲನಚಿತ್ರಗಳು, ಚಲನಚಿತ್ರ ಗೀತೆಗಳು ಮತ್ತು ಮನರಂಜನಾ ಕಾರ್ಯಕ್ರಮಗಳನ್ನು ಹೆಚ್ಚುವರಿಯಾಗಿ ನೀಡುತ್ತಾ ಜನರ ಆಡುಭಾಷೆ ಕೇಬಲ್ ಟಿವಿ ಎಂದು ಪ್ರಸಿದ್ಧವಾಯಿತು. ಮುಂಚೆ ಇದ್ದ ಸರ್ಕಾರಿ ದೂರದರ್ಶನದ ಜೊತೆಗೆ ಖಾಸಗಿ ಚಾನಲ್ಗಳಾದ ಜಿ ಟಿವಿ, ಸ್ಟಾರ್ ಟಿವಿ, ಸೋನಿ ಟಿವಿ, ESPN, ಸ್ಟಾರ್ ಸ್ಪೋರ್ಟ್ ಮತ್ತು ಇನ್ನಿತರ ಖಾಸಗಿ ಚಾನಲ್ಗಳನ್ನು ಸಹ ವೀಕ್ಷಕರಿಗೆ ಪ್ರಸಾರ ಮಾಡುತ್ತಾ ಕೇಬಲ್ ಟಿವಿಯು ಇನ್ನೂ ಹೆಚ್ಚು ಜನಪ್ರಿಯವಾಯಿತು. ಸಣ್ಣ ಗ್ರಾಮ ಪಂಚಾಯಿತಿಯಿಂದ ಹಿಡಿದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಜನಪರ ಕೆಲಸ ಕಾರ್ಯಗಳು, ಜಾಹೀರಾತುಗಳು ಹಾಗೂ ಚುನಾವಣಾ ವಿಷಯಗಳನ್ನು ನಮ್ಮ ಮೂಲಕ ಮನೆ ಮನೆಗೆ ತಲುಪಿಸುವ ಕಾರ್ಯ ಈಗಿನವರು ನಿರಂತರವಾಗಿ ನಡೆಯುತ್ತಾ ಬಂದಿದೆ. ಕೇಬಲ್ ಟಿವಿ ಉದ್ಯಮವು ಹೆಚ್ಚಿನ ಉದ್ಯೋಗಗಳನ್ನು ಸೃಷ್ಟಿಸಿ ನಿರುದ್ಯೋಗ ಸಮಸ್ಯೆಯನ್ನು ಕಡಿಮೆಗೊಳಿಸಿ ಮತ್ತು ತೆರಿಗೆ ಆದಾಯ ಹೆಚ್ಚಿಸಿ ದೇಶದ ಪ್ರಗತಿಗೆ ಕೈಗೊಳಿಸಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ತಂತ್ರಜ್ಞಾನ ಬೆಳೆದಂತೆ ಹಾಗೂ ಸರ್ಕಾರದ ಹೊಸ ನೀತಿಗಳಿಂದ ಗ್ರಾಹಕರಿಗೆ ಮತ್ತು ಕಡಿಮೆ ದರದಲ್ಲಿ ದೊರೆಯುತ್ತಿದ್ದ ಎಲ್ಲ ಚಾನಲ್ಗಳು ಇಂದು ಹೆಚ್ಚಿನ ದರದಿಂದ ಗ್ರಾಹಕರಿಗೆ ಕೇಬಲ್ ಆಪರೇಟರ್ ಸ್ನೇಹಿತರಿಗೆ ತೊಂದರೆಯಾಗಿದೆ. ಮುಂಚೆ 150ರಿಂದ 250ಕ್ಕೆ ಸಿಗುತ್ತಿದ್ದ ಎಲ್ಲ ಚಾನಲ್ಗಳು ಇಂದು 1,000 ಕೊಟ್ಟರೂ ಸಿಗುತ್ತಿಲ್ಲ. ಸರ್ಕಾರದ ಈ ರೀತಿಯ ಹೊಸ ನೀತಿಯಿಂದ ಗ್ರಾಹಕರಿಗೆ ಲಾಭವಾಗುವ ಬದಲು ಹೆಚ್ಚಿನ ಹೊರೆಯಾಗಿ ಕೆಲವು ಪ್ರಖ್ಯಾತ ಮಲ್ಟಿನ್ಯಾಷನಲ್ ಕಂಪನಿಗಳ ಮನೋಬಲಿಗೆ ಅನುಕೂಲವಾಗಿದೆ. ಮನೋಬಲಿ ವ್ಯವಹಾರವು ಎಂದಿದ್ದರೂ ದೇಶದ ಅಭಿವೃದ್ಧಿಗೆ ಧಕ್ಕೆ ತರುತ್ತದೆಯೇ ಹೊರತು ಪ್ರಯೋಜನವಾಗುವುದಿಲ್ಲ. ಕೆಲವು ಮಲ್ಟಿನ್ಯಾಷನಲ್ ಕಂಪನಿಗಳು ಮೊಬೈಲ್ ಸೇವೆಯಲ್ಲಿ ಮಾಡಿದ ದರ ಸಮರ, ಅಂದರೆ ಕೆಲವು ಉಚಿತ ಸೇವೆಗಳನ್ನು ನೀಡಿ ಬೇರೆ ಬೇರೆ ಚಿಕ್ಕ ಕಂಪನಿಗಳ ಗ್ರಾಹಕರನ್ನು ಸೆಳೆದು ಅವುಗಳನ್ನು ಮುಚ್ಚುವಂತೆ ಮಾಡಿ ನಂತರ ದರವನ್ನು ಏರಿಸಿದ್ದು ನಿಮಗೆಲ್ಲ ತಿಳಿದಿದೆ. ಇದೇ ರೀತಿಯಾಗಿ ನಮ್ಮ ಕೇಬಲ್ ಉದ್ಯಮದ ಮೇಲೂ ಕೂಡ ಕೆಲವು ಮಲ್ಟಿನ್ಯಾಷನಲ್ ಕಂಪನಿಗಳು DTH ಹಾಗೂ ಏರ್ ಫೈಬರ್ನಂತಹ ವೈರ್ಲೆಸ್ ವ್ಯವಸ್ಥೆಗಳನ್ನು ತಂದು ಚಿಕ್ಕ ಪುಟ್ಟ ಕೇಬಲ್ ಆಪರೇಟರ್ಗಳನ್ನು ಮುಚ್ಚುವಂತೆ ಮಾಡಿ ನಂತರ ಅವರು ಕೂಡ OS ವ್ಯವಸ್ಥೆಯನ್ನು ಅಳವಡಿಸಿಕೊಂಡು ಮನೋಬಲಿ ಮಾಡುವಲ್ಲಿ ವ್ಯವಸ್ಥಿತವಾಗಿ ಸಜ್ಜಾಗಿದ್ದಾರೆ. ನಿಮಗೆಲ್ಲರಿಗೂ ತಿಳಿದಿರುವಂತೆ ಯಾವುದೇ ರೀತಿಯ ವೈರ್ಲೆಸ್ ಸೇವೆಗಳು ನಮ್ಮ OSC ಕೇಬಲ್ನ ಸೇವೆಗೆ ಸಮನಾಗಲು ಸಾಧ್ಯವೇ ಇಲ್ಲ. ಎಂದಿಗೂ OTT ಪ್ಲಾಟ್ಫಾರ್ಮ್ಗಳನ್ನು ಅಳವಡಿಸಿಕೊಂಡು ಗ್ರಾಹಕರಿಗೆ ಇನ್ನೂ ಹೆಚ್ಚಿನ ಸೇವೆಗಳನ್ನು ಒದಗಿಸುವುದರಲ್ಲಿ ಸಫಲರಾಗಿದ್ದಾರೆ. ನಮ್ಮ ಕೇಬಲ್ ಆಪರೇಟರ್ ಸ್ನೇಹಿತರು ಆಪ್ಟಿಕಲ್ ಫೈಬರ್ ನೆಟ್ವರ್ಕ್ನ ಮೂಲಕ ಇಂಟರ್ನೆಟ್ ಸೇವೆಗಳನ್ನು ದೇಶದ ಮೂಲೆ ಮೂಲೆಗೆ ಕೊಂಡೊಯ್ಯಲು ಪ್ರಮುಖ ಪಾತ್ರ ವಹಿಸಿದ್ದಾರೆ. ಇದನ್ನು ಕೇಬಲ್ ಆಪರೇಟರ್ಗಳಲ್ಲದೆ ಬೇರೆ ಯಾವುದೇ ಮಲ್ಟಿನ್ಯಾಷನಲ್ ಕಂಪನಿಗಳು ಮಾಡಲು ಸಾಧ್ಯವೇ ಇಲ್ಲ. ಈ ರೀತಿಯ ಸೇವೆಗಳನ್ನು ನೀಡುತ್ತಿರುವ ನಮ್ಮ ಕೇಬಲ್ ಆಪರೇಟರ್ಗಳು ನಮ್ಮ ದೇಶದ ಪ್ರಗತಿಗೆ ಕೈಗೊಳಿಸಿದ್ದಾರೆ. ಈಗಿನ ದಿನಗಳಲ್ಲಿ ಇಂಟರ್ನೆಟ್ ಇಲ್ಲದ ಸೇವೆಗಳನ್ನು ಊಹಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಕೆಲವು ಪ್ರಮುಖ ಸೇವೆಗಳಾದ ಸರ್ಕಾರಿ ಕಚೇರಿಗಳು, ಆಸ್ಪತ್ರೆಗಳು, ಶಾಲಾ ಕಾಲೇಜುಗಳು ತೊಂದರೆಗೊಳಗಾದರೆ ಸರ್ಕಾರಿ ಕಚೇರಿಗಳು, ಶಾಲಾ ಕಾಲೇಜುಗಳು, ಸರ್ಕಾರಿ ಬಸ್, ಟ್ರೈನ್, ಫ್ಲೈಟ್ ಬುಕಿಂಗ್, ವರ್ಕ್ ಫ್ರಮ್ ಹೋಮ್, ಆನ್ಲೈನ್ ಕ್ಲಾಸಸ್ ಹಾಗೂ ಬ್ಯಾಂಕಿಂಗ್ ಸೌಲಭ್ಯಗಳಿಗೆ ತೊಂದರೆಯಾಗುವುದಲ್ಲದೆ ದೇಶದ ಆರ್ಥಿಕತೆಗೆ ಹಾಗೂ ಪ್ರಗತಿಗೆ ಹಿನ್ನಡೆಯಾಗುತ್ತದೆ. ನಿರಂತರ ಅಡೆತಡೆ ಇಲ್ಲದೆ ಇಂಟರ್ನೆಟ್ ಮತ್ತು ಕೇಬಲ್ ಟಿವಿ ಸೇವೆಯನ್ನು ನೀಡುತ್ತಿರುವ ಕೇಬಲ್ ಟಿವಿ ಆಪರೇಟರ್ ಸ್ನೇಹಿತರಿಗೆ ನನ್ನ ಧನ್ಯವಾದಗಳು. ಹೌದು, ಕೇಬಲ್ ಟಿವಿ ಉದ್ಯಮವನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ನಮ್ಮ ಮೇಲಿದೆ. ಈ ಮಾರುಕಟ್ಟೆಯಲ್ಲಿ ಸವಾಲುಗಳನ್ನು ಎದುರಿಸಲು ಹಾಗೂ ಪರಿಹರಿಸಲು ನಾವೆಲ್ಲರೂ ಹೊಸ ತಂತ್ರಜ್ಞಾನ, ಹೊಸ ಕಲ್ಪನೆ. ನನ್ನ ಎಲ್ಲ ಕೇಬಲ್ ಸ್ನೇಹಿತರಿಗೂ ನನ್ನ ವಂದನೆಗಳು. ಜೈ ಹಿಂದ್, ಜೈ ಕೇಬಲ್ ಆಪರೇಟರ್, ಜೈ ಕೇಬಲ್ ಡೇ. ವರ್ಷ
ವರ್ಷಗಳಾಗಿದೆ. 30 ವರ್ಷಗಳಿಂದ ಸತತವಾಗಿ ನಾವೆಲ್ಲ ಈ ಸೇವಾ ಉದ್ಯಮದಲ್ಲಿ ಹೋರಾಟ ಮಾಡ್ಕೊಂಡು ಬಂದಿದ್ದೇವೆ. ಅದೆಲ್ಲ ನಾವು ಏನು ನಿಮಗೆ ಹೇಳಂಗಿಲ್ಲ. ಯಾಕೆಂದರೆ ದಿನನಿತ್ಯ ನಾವೆಲ್ಲರೂ ನಮ್ಮ ಉದ್ಯಮದಲ್ಲಿ ಹಲವಾರು ಜಂಜಾಟಗಳನ್ನು ಎದುರಿಸ್ಕೊಂಡು ನಾವು ಏನೆಲ್ಲ ಒಂದು ಕಾಂಪಿಟೇಷನ್, ಭಾಳ ಸಾಫ್ಟಾಗಿ ಮಾತಾಡಿದ್ರು ಸತೀಶ್ ಅವರು. ಈ ನಮ್ಮಲ್ಲಿ ಇರ್ತಕ್ಕಂಥ ಏನು ಕಾಂಪಿಟೇಷನ್ ಇದೆ ಅದನ್ನೆಲ್ಲ ಒಂದು ಇಂಡೈರೆಕ್ಟ್ ಆಗಿ ಹೇಳೋದು. ನಮಗೆಲ್ಲ ಗೊತ್ತಿದೆ ನೇರವಾಗಿ. ಬೆಳಗ್ಗೆ ಎದ್ರೆ ನಾವೇನು ಎದುರಿಸ್ತಾ ಇದ್ದೀವಿ ಅಂತೇಳಿ. ಅದ್ರ ನಡುವೆ ನಾವೆಲ್ಲ 30 ವರ್ಷಗಳಿಂದ ಇನ್ನೂ ಆ ಉದ್ಯಮವನ್ನ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಈಗಾಗಲೇ ನಮ್ಮ ಕೇಬಲ್ ಉದ್ಯಮದಲ್ಲಿ ಇರ್ತಕ್ಕಂಥ ಎಲ್ಲ ಸ್ನೇಹಿತರುಗಳಿಗೂ 50 ವರ್ಷಗಳು ದಾಟಿರುವಂಥವು. ನಮ್ಗೆ ಯಾವ್ದಾದ್ರು ಹೊಸ ಉದ್ಯಮ ಮಾಡಿದ್ರೆ ಆಗಲ್ಲ. ನಮ್ಮ ಕೈಲಿ ಆಗಲ್ಲ, ಹೊಸ ಯೋಚನೆಗಳು ಬರೋದಿಲ್ಲ. ಇದನ್ನೇ ನಾವು ನಡೆಸ್ಕೊಂಡು ಹೋಗ್ಬೇಕು. ಇದ್ರ ಮೂಲಕನೇ ನಾವು ದುಡಿಮೆ ಮಾಡಬೇಕು. ನಾವು ಇದಕ್ಕೆ ಹೊಂದ್ಕೊಂಡ್ಬಿಟ್ಟಿದ್ದೀವಿ. ಆದ್ರೆ ನಾವು ಇದ್ರ ಜೊತೆಗೆ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ನಾವೇನಾದ್ರೂ ಇದ್ದಲ್ಲಿ ನಾವು ಯಾರಿಗೆ ಬೇಕಾದ್ರೂ ಕಾಂಪಿಟೇಷನ್ ಕೊಡ್ಬೋದು ಅಂತೇಳಿ ನಮ್ಮ ಸತೀಶ್ ಅವರು, ಉಪಾಧ್ಯಕ್ಷರು, ಅವರ ಮಾತುಗಳನ್ನು ಹೇಳಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾರೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಬೆಸ್ಕಾಂನ ಕಾರ್ಯನಿರ್ವಾಹಕ ಅಭಿಯಂತರರಾದಂತಹ ಪ್ರಶಾಂತ್ ಕುಳ್ಳಿಗಿ ಸರ್ ಅವರು, ಕಾರ್ಯನಿರತ ಅಸೋಸಿಯೇಷನ್ ವತಿಯಿಂದ ಈ ದಿನ ಹಮ್ಮಿಕೊಂಡಿರುವಂತಹ ಕೇಬಲ್ ದಿನಾಚರಣೆಗೆ ಆಗಮಿಸಿರುವ ನಮ್ಮ ತುಮಕೂರಿನ ಪ್ರಖ್ಯಾತ ಸಂಪಾದಕರಾದ ನಾಗಣ್ಣ ಸರ್ ಅವರೇ ಹಾಗೂ ರಾಮಪ್ರಸಾದ್ ಗೌಡ ಅವರೇ, ಗೌರೀಶ್ ಸರ್ ಅವರೇ, ರಾಮಕೃಷ್ಣಪ್ಪ ಅವರೇ, ಮಂಜುನಾಥ್ ಅವರೇ ಮತ್ತು ಪ್ರಶಾಂತ್ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮದ ಎಲ್ಲ ಕಾರ್ಯಕಾರಿ ಮಂಡಳಿಯ ಅಧ್ಯಕ್ಷಗಳೇ, ಸದಸ್ಯರುಗಳವರೇ, ತಾವೆಲ್ಲ ಈ ಒಂದು ಹೃತ್ಪೂರ್ವಕ 24ನೇ ಕೇಬಲ್ ದಿನಾಚರಣೆಯಲ್ಲಿ ಇಷ್ಟೊಂದು ಸಂಖ್ಯೆಯಲ್ಲಿ ಬೇರೆ ಬೇರೆ ಕಡೆಯಿಂದ ನಮ್ಮ ತುಮಕೂರಿಗೆ ಆಗಮಿಸಿದ್ದೀರಾ. ತಮಗೆಲ್ಲ ಕೂಡ ನನ್ನ ವೈಯಕ್ತಿಕವಾದ ಅಭಿನಂದನೆಗಳು. ಹಾಗೆಯೇ ಬೆಸ್ಕಾಂ ಮತ್ತು ಕೇಬಲ್ ಆಪರೇಟರ್ಗಳ ಒಂದು ಸಂಬಂಧ ತಾವೆಲ್ಲ ಎಲ್ಲ ಕಡೆಯಲ್ಲೂ ನೋಡಿರ್ತೀರಾ. ಇದರ ಬಗ್ಗೆ ಕೆಲವೊಂದು ಚರ್ಚೆಗಳು ಆಗಿದ್ದಾವೆ ಎಲ್ಲ ಕಡೆನೂ. ತಮ್ಮ ತುಮಕೂರು ಜಿಲ್ಲೆಯ ಅಧ್ಯಕ್ಷರು ಮತ್ತೆ ಕಾರ್ಯದರ್ಶಿಗಳು ನಮ್ಮ ಕಚೇರಿಗೆ ಬಹಳಷ್ಟು ಬಾರಿ ಆಗಮಿಸಿದ್ದಾರೆ. ಬಹಳಷ್ಟು ಚರ್ಚೆಗಳು ಕೂಡ ನಡೆದಿದ್ದಾವೆ. ಮುಖ್ಯ ಉದ್ದೇಶ ಏನಂದ್ರೆ ಎಲ್ಲ ಕೇಬಲ್, ಭೂಗತ ಕೇಬಲ್ ಹೊರತುಪಡಿಸಿ ಉಳಿದಿದ್ದು ಎಲ್ಲ ನಮ್ಮ ಬೇಬಿಕಂ. ಆದರೆ ಒಂದು ಬೇಸರದ ಸಂಗತಿ ಏನಂದ್ರೆ, ಒಂದು ಬೆಂಗಳೂರು ಯಲಹಂಕದಲ್ಲಿ ಒಂದು ಆಕ್ಸಿಡೆಂಟ್ ಆಗುತ್ತೆ. ತಮಗೆಲ್ಲ ತಿಳಿದಿದೆ, ಯಾಕಂದ್ರೆ ತಾವೆಲ್ಲ ಮಾಧ್ಯಮ ಮಿತ್ರರಿದ್ದೀರಾ, ತಮ್ಮ ಮಾಧ್ಯಮಗಳಲ್ಲೇ ಸುದ್ದಿ ಪ್ರಸಾರ ಮಾಡ್ತೀರಾ. ಒಂದು ಯುವತಿ ರಸ್ತೆ ಕ್ರಾಸ್ ಆಗ್ಬೇಕಾದ್ರೆ ಆ ಒಂದು ಟೆಂಪೋ ಬರುತ್ತೆ, ಕೇಬಲ್ ಏನ್ ಕನೆಕ್ಟ್ ಮಾಡಿರ್ತೀರ ಪೋಲ್ಗೆ, ಅದು ಪೋಲ್ನ ಎಳ್ಕೊಂಡು ಹೋಗುತ್ತೆ, ಆ ತಲೆ ಮೇಲೆ ಬೀಳುತ್ತೆ, ಯುವತಿಯ ತಲೆ ಮೇಲೆ. ಅವಳು ಅಲ್ಲೇನೆ ಹಸುನಿರ್ತಾಳೆ. ಈ ಒಂದು ಸಂದರ್ಭದಲ್ಲಿ ಹೈಕೋರ್ಟ್ ಸುಮೋಟೋ ಕೇಸ್ ದಾಖಲು ಮಾಡುತ್ತೆ. ಇದರಲ್ಲಿ ನಾಗಣ್ಣ ಸರ್ ಪಾತ್ರ ಬಹಳ ಇದೆ. ಅವರು ಮಧ್ಯಸ್ಥಿಕೆ ವಹಿಸಿ ನಮ್ಮ ಇಂಧನ ಸಚಿವರ ಜೊತೆಗೆ ಒಂದು ತಮ್ಮ ಕೇಬಲ್ ಆಪರೇಟರ್ಗಳ ಸಭೆಯನ್ನ ಏರ್ಪಡಿಸಲಿದ್ದಾರೆ. ಸರ್, ತಮ್ಮಲ್ಲಿ ಒಂದು ರಿಕ್ವೆಸ್ಟ್ ಸರ್. ಇದು ತುಮಕೂರಿಗೆ ಒಂದೇ ಇಲ್ಲ ಸಮಸ್ಯೆ, ಇಡೀ ರಾಜ್ಯದಾದ್ಯಂತ ಇದೆ. ಮತ್ತೆ ಏನು ಈಗ ನಮ್ಮ ಬೆಸ್ಕಾಂ ನಲ್ಲಿ ಮಾಡಿರುವಂತಹ ಒಂದು ದರ ನಿಗದಿ ನಮಗೂ ಕೂಡ ಜಾಸ್ತಿ ಅನಿಸ್ತಾ ಇದೆ. ಯೂನಿಫಾರ್ಮ್ ಆಗಿ ತಾವುಗಳು ಒಂದು ಇಂಧನ ಸಚಿವರ ಮಟ್ಟದಲ್ಲಿ ತಾವುಗಳು ಮಧ್ಯಸ್ಥಿಕೆ ವಹಿಸಿ ಒಂದು ನಿರ್ಣಾಯಕವಾಗಿ ಯಾವ್ದಾದ್ರು ಒಂದು ಸುತ್ತೋಲೆಯನ್ನ ಹೊರಡಿಸಿದಲ್ಲಿ ಈ ಒಂದು ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಸರ್. ಇಲ್ಲ ಅಂದ್ರೆ ಪ್ರತಿ ಸಲ ಯಾವ್ದಾದ್ರು ಅಪಘಾತಗಳಾದಾಗ ಈಗಿನ ವ್ಯವಸ್ಥೆಯಲ್ಲಿ ಬಹಳಷ್ಟು ಕಾನೂನಿನ ಪ್ರಕ್ರಿಯೆಗಳು ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನೇರವಾಗಿ ಬಾಗಿ ಬೇವಿಕಂನ ಮಾಡ್ತಾರೆ. ನನ್ನ ಕಳಕಳಿಯ ಮನವಿ ಇಷ್ಟೇ, ತಾವೆಲ್ಲರೂ ಬಂದಿದ್ದೀರಿ ಇಷ್ಟು ಸಂಖ್ಯೆಯಲ್ಲಿ. ತಮ್ಮ ಲೀಡರ್ಗಳೆಲ್ಲ ಸೇರ್ಬಿಟ್ಟು ಒಂದು ಸುತ್ತೋಲೆಯನ್ನ ಸರ್ಕಾರದ ಮಟ್ಟದಲ್ಲಿ ಹೊರಡಿಸಿದಲ್ಲಿ ಬೇವಿಕಂ ಮತ್ತು ಕೇಬಲ್ ಆಪರೇಟರ್ಗಳಾಗಿರ್ಬೋದು ಅಥವಾ ಇಂಟರ್ನೆಟ್ ಪ್ರೊವೈಡರ್ಸ್ ಆಗಿರ್ಬೋದು ಒಂದು ಅನ್ಯೋನ್ಯವಾಗಿ ಕೆಲಸ ನಿರ್ವಹಿಸಲು ಸಾಧ್ಯವಾಗುತ್ತದೆ. ತಾವೆಲ್ಲ ಇದರ ಬಗ್ಗೆ ಕಾರ್ಯೋನ್ಮುಖರಾಗಬೇಕು ಅಂತ ಹೇಳಿ ನನಗೆ ಒಂದು ಮೀಟಿಂಗ್ ಇದೆ KIDBಯಲ್ಲಿ ತೆರಳಬೇಕಾಗಿದೆ. ಹಾಗಾಗಿ ನನ್ನನ್ನು ಇಲ್ಲಿ ಕರೆಸಿ ಮಾತನಾಡೋದಕ್ಕೆ ಅವಕಾಶ ಕೊಟ್ಟೋದಕ್ಕೆ ತಮ್ಮೆಲ್ಲರಿಗೂ ಮತ್ತು ಎಲ್ಲಾ ಕಾರ್ಯಕಾರಿ ಸದಸ್ಯರುಗಳಿಗೂ ವಂದಿಸಿ ಮತ್ತು ವೇದಿಕೆ ಮೇಲಿರುವ ಎಲ್ಲಾ ಮುಖಂಡರುಗಳಿಗೂ ಮತ್ತು ಹಿರಿಯರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು.
ನಾನು ವೈಯಕ್ತಿಕವಾಗಿ ಹೇಳ್ತೀನಿ, ಆ ಉದ್ದೇಶಕ್ಕಾಗಿ ನಾವು ಯಾರು ಏನು ಅವ್ರನ್ನ ಗೌರವಿಸಿ ಕಾರ್ಯಕ್ರಮ ಕರೆದಲ್ಲ. ನಾವು ಅವರು ನಮಗೆ ಒಳ್ಳೆ ಮಾರ್ಗದರ್ಶಕರು. ನಮ್ಮ ಕಷ್ಟ ಸಂದರ್ಭದಲ್ಲಿ ಹಿಂಗೆ ಮಾಡ್ಬೋದು, ಹಂಗೆ ಮಾಡ್ಬೋದು, ಈ ಥರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲರಿಗೂ ಇಡೀ ರಾಜ್ಯದಲ್ಲಿ ಯೂನಿಫಾರ್ಮ್ ಆಗಿ ಏನಾದರೂ ಒಂದು ಫಿಕ್ಸ್ ಆದರೆ ಎಲ್ಲ ಆಪರೇಟರ್ಗಳು ಉಳ್ಕೋತೀರ ಅಂತ ಹೇಳ್ತಾ ಇದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಒಂದು ಅಭಿನಂದನೆಗಳನ್ನ ಈ ಪುಷ್ಪ ಮಾಲಿಕೆ ಮತ್ತು ಗೌರವ ಕಾಣಿಕೆಯನ್ನು ಕೊಡೋದ್ರ ಮೂಲಕ ನಾವು ಸಮರ್ಪಿಸ್ತಾ ಇದ್ದೇವೆ. ಈ ಸಮಾರಂಭವನ್ನು ಕುರಿತು ನಮ್ಮ ರಾಜ್ಯ ಸಂಘಟನೆಯ ಕಾರ್ಯದರ್ಶಿಗಳಾದಂಥ ರಾಮ್ ಪ್ರಸಾದ್ ಗೌಡರವರು ಎರಡು ಮಾತಾಡಬೇಕು ಅಂತ ಹೇಳಿ ಕೇಳ್ಕೊತೇನೆ. ವೇದಿಕೆ ಮೇಲೆ ಕುಂತ ಬ್ರಾಡ್ಕಾಸ್ಟರ್ಸ್ ಆದರೆ MSOಗಳು ಆದರೆ ಎಲ್ಲ ಇರುವಂಥ ಕೇಬಲ್ ಆಪರೇಟರ್ಗಳು ಕೇಬಲ್ ದಿನ ಶುಭಾಶಯಗಳು. ಈಗ ಆದಷ್ಟೇ ಫಸ್ಟೇ ಮಾತಾಡಿದಂಗೆ ಟೆಕ್ನಾಲಜಿ ಬಗ್ಗೆ ಎಲ್ಲರೂ ಮಾತಾಡೋದಿಲ್ಲ. ಟೆಕ್ನಾಲಜಿ ನಾವೇನು ಮುಂದುವರಿದೀವೋ ಕೇಬಲ್ ಉಳಿಯುತ್ತೆ. ಈ ಟೆಕ್ನಾಲಜಿ ಮುಂದೆ ನಾವು ಓದಾಗಿಲ್ಲ ಅಂದರೆ ನಾವು ಹಿಂದೆನೇ ಉಳಿತೀವಿ. ಬೇರೆಯವ್ರು ಬಂದು ಹಾಕೊಂಡು ಹೋಗ್ತಾರೆ. ಈಗ ಇಂಟರ್ನೆಟ್ ಮಾಡ್ತೀವಿ ಅಂತ ಹೇಳಿದ್ರೆ ಇಂಟರ್ನೆಟ್ ಖಂಡಿತ ಮಾಡ್ಕೊಂಡು ನಾವು ಕೇಳೋದಿಷ್ಟೇ. ಆ ಕಂಪ್ನಿ ಈ ಕಂಪ್ನಿ ಇಲ್ಲ, ಒಂದೇ. ನಾವು ಕೇಬಲ್ ಆಪರೇಟರ್ ಜಾತಿ ಒಂದೇ. ನೀವೆಲ್ಲಾರಾಗಲಿ ಎಲ್ಲಾರಾಗಲಿ ನಾವು ಹೇಳೋದಿಷ್ಟೇ. ಇದಕ್ಕಿಂತ ಜಾಸ್ತಿ ನಾನು ಹೇಳೋದ ಕೇಳಕ್ಕೆ ಹೋಗೋದಿಲ್ಲ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಸಮಾರಂಭದ ನಾನು ಇನ್ನೊಂದ್ಸಲ ಹೇಳ್ತೀನಿ, ತಪ್ಪಾಗಿ ಕಾರ್ಯಕರ್ತರು ಇಷ್ಟೆಲ್ಲ ಜನ ಸೇರ್ಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ನಾನು ಸಣ್ಣ ಊರ್ನವನು, ನನ್ನ ಹೆಸರಾಗಿಸ್ಬಿಟ್ಟು ನನ್ನ ಸ್ಟೇಜ್ ಮೇಲೆ ಬರುವ ಅಂತಾರೆ. ಅಷ್ಟೊಂದು ಸಂಕೋಚದ ಸ್ವಭಾವ ಇದ್ರು ನಮ್ಮನ್ನೆಲ್ಲ ಸಂಘಟಕರನ್ನಾಗಿ ಮಾಡಲಿಕ್ಕೆ ಕಾರಣಕರ್ತರಾದಂಥ ರಾಮಕೃಷ್ಣಪ್ಪನವರು ಅವರು ಈ ಸಭೆಯನ್ನು ಕುರಿತು ಮಾತನಾಡಬೇಕು ಅಂತ ಹೇಳಿ ಕೇಳ್ತಾರೆ. ನಮಸ್ಕಾರ. ವೇದಿಕೆಯಲ್ಲಿ ಆಸೀನರಾಗಿರೋ ಎಲ್ಲ ಗಣ್ಯ ಮಿತ್ರರಿಗೂ ನನ್ನ ನಮಸ್ಕಾರಗಳು. ಇಲ್ಲಿ ನಮ್ಮ ಇವ್ರು ಹೇಳ್ತಾ ಇರ್ತಾರೆ ಯಾವಾಗಲೂ ನನ್ನಿಂದ, ಅದು ತಪ್ಪು ಸರ್. ನನ್ನಿಂದ ಅಲ್ಲ ಸರ್, ನಮ್ಮಿಂದ. ನನಗೊಮ್ಮೆ ಹೇಳ್ತೀವಿ ನಾವು ಅಷ್ಟು ಬಿಟ್ಟರೆ ನಮ್ಮ ತುಮಕೂರು ಹೇಳಿದ್ರು ಸರ್ 800 ಸೀಟ್ ಇದೆ, ಅದು ಫುಲ್ ಆಗಲೇ ಸಾಕು ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡ್ತಾ ಇದ್ರೆ ನಿಜವಾಗ್ಲೂ ಖುಷಿ ಆಗ್ತದೆ. ಸೀಟ್ ಇದ್ರೆ ನಿಂತ್ಕೊಂಡಿರೋರಿದ್ದಾರೆ, ಇನ್ನು ಹೊರಗಡೆ ಇದ್ದಾರೆ. ತುಂಬಾ ಅದನ್ನು ಖುಷಿ ಆಗ್ತಾ ಇದೆ. ಎಲ್ಲ ನಿಮ್ಮ ಆಶೀರ್ವಾದ ಎಲ್ಲ ಅಷ್ಟು ಮಾತಾಡಿ ನನ್ನ ಮಾತು ಮುಗಿಸ್ತೀನಿ. ಕೃಷ್ಣಪ್ಪವರು ಮೊಬೈಲಲ್ಲಿ ಮಾತಾಡ್ತಾರೆ, ಸ್ಟೇಜ್ ಮುಂದೆ ಮಾತಾಡೋದು. ರಾತ್ರಿ 8 ಗಂಟೆಯಿಂದ 11:30ವರೆಗೂ ಸಾಕೇನಪ್ಪ ಮಲಗನೇನಪ್ಪ ಕಟ್ ಮಾಡ್ರಪ್ಪ ಅಂತಾರೆ. ಅಲ್ಲಿವರೆಗೂ ಚರ್ಚೆ ಮಾಡ್ತಾರೆ. ತೆರೆ ಹಿಂದೆ ಕೆಲಸ ಮಾಡ್ತಕ್ಕಂಥ ಕೆಲಸಗಾರ ನಿಜವಾಗ್ಲೂ ಅವರ ಕೆಲಸಕ್ಕೆ ಇನ್ನೊಮ್ಮೆ ಚಪ್ಪಾಳೆ ಹೊಡೆದುಕೊಳ್ಳಿ. ಈ ಸಮಾರಂಭಕ್ಕೆ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಹಿರಿಯರು, ಪ್ರಜಾಪ್ರತಿನಿಧಿ, ಸಂಪಾದಕರು, ನಮ್ಮೆಲ್ಲರ ಮಾರ್ಗದರ್ಶಕರು ಆದಂಥ ಎಸ್ ನಾಗಣ್ಣ ಅವರಿದ್ದಾರೆ. ಅವರು ಈ ಕೇಬಲ್ ಡೇ ಸಮಾರಂಭಕ್ಕೆ ಉದ್ದೇಶಿಸಿ ಸಮಾರಂಭವನ್ನು ಎರಡು ಮಾತಾಡಬೇಕು ಅಂತ ಹೇಳಿ ಕೇಳ್ಬೋದು. ಎಲ್ಲರಿಗೂ ನನ್ನ ಉದ್ಯೋಗ ಸಹೋದ್ಯೋಗಿಗಳು ಅಂತಲೇ ಹೇಳ್ತೀನಿ. ನಾನು ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ಇವತ್ತು ಕೇಬಲ್ ಆಪರೇಟರ್ಸ್ ಮತ್ತು ನೆಟ್ವರ್ಕಿಂಗ್ ಎಲ್ಲರೂ ಕೂಡ ನೋಡ್ತಾ ಇರಬೇಕಾದ್ರೆ ನನಗೆ ಸಂತೋಷನೂ ಆಗುತ್ತೆ, ಆಶ್ಚರ್ಯನೂ ಕೂಡ ಆಗುತ್ತೆ. ಇವೆಲ್ಲ ಬಂದು ಕಳೆದ 21ನೇ ತಾರೀಕು ಪ್ರಶಾಂತ್ ಇಂಟೆಲ್ಲನ್ನು ಕೂಡ ಕೊನೆಗೆ ಗಡುವು ಕೊಟ್ಟಿದ್ದು. ತುಮಕೂರಿನವ್ರು ಏನಾದರೂ ಕೂಡ ನೀವು ನಿಮ್ಮ ಕೇಬಲ್ಗಳು ಏನಾದರೂ ತೆರವು ಮಾಡಿಕೊಂಡ್ರೆ ಅವರು ನಾವೇ ಕಟ್ ಮಾಡ್ತೀವಿ ಅಂತಕ್ಕಂಥದ್ದು ಸುಮಾರು ಸಾರಿನೂ ಕೂಡ ಬಂದರು. ಅದಕ್ಕೋಸ್ಕರ ಕೂಡ ಇವತ್ತು ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತಕ್ಕಂಥದ್ದು ನಾವಾಗಲೇ 24 ವರ್ಷದಿಂದನೂ ಕೂಡ ಆಗ್ತದೆ ಅಂತ ಹೇಳಿದ್ರು. ತುಮಕೂರಿನಲ್ಲಿ ಆಗಿದ್ದಿಲ್ಲ ಅಂತ ಕಾಣಿಸುತ್ತೆ. ಈ ವರ್ಷ ಸರಳವಾಗಿ ತುಮಕೂರಿನಲ್ಲಿ ಮಾಡ್ತೀನಿ ಅಂತ ಹೇಳಿದ್ರು ಕೂಡ ಸರಳವಾಗಿ ಅಂದರೆ ಇಷ್ಟೊಂದು ಜನ ನೋಡ್ತಾ ಇಲ್ಲ. ಅದಕ್ಕೆ ನಾನು ಹೇಳಿದ್ದೆ, ಆಶ್ಚರ್ಯನೂ ಆಗುತ್ತೆ, ಸಂತೋಷನೂ ಕೂಡ ಆಗುತ್ತೆ.
ಯಾಕೆಂದ್ರೆ ಸಂಕಟ ಬಂದಾಗ ಎಲ್ಲರನ್ನೂ ಕೂಡ ಇದಕ್ಕೆ ನಾವು ಭಾಗಿಯಾಗಬೇಕಾಗುತ್ತೆ ಮತ್ತು ಸಮಸ್ಯೆಗೆ ಪರಿಹಾರವನ್ನು ಕೂಡ ಕಂಡುಕೊಳ್ಬೇಕಾಗುತ್ತೆ. ಇದೊಂದು ಸಂದರ್ಭದಲ್ಲಿ ಈ ಒಂದು ಅಸೋಸಿಯೇಷನ್ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಪಾಲಿಟೆಕ್ ರಾಜು ಅವರೇ ಮತ್ತು ನಮ್ಮ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥ ಮಂಜುನಾಥ್ ಅವರೇ ಮತ್ತು ಬಹಳಷ್ಟು ಜನ ಇದರಲ್ಲೆಲ್ಲರೂ ಕೂಡ ಬಹಳಷ್ಟು ಇದರಲ್ಲಿ ಅನುಭವ ಪಡ್ಕೊಂಡಿರ್ತಕ್ಕಂಥದ್ದು ಈ ಕ್ಷೇತ್ರದಲ್ಲಿ ಹೇಗೆ ನಡ್ಕೊಂಡು ಹೋಗ್ಬೇಕು, ಮುಂದೆ ಯಾವ ರೀತಿ ಇದನ್ನು ಉಳಿಸ್ಕೊಂಡು ಹೋಗ್ಬೇಕು ಅನ್ನೋದಕ್ಕೆ ಗೌಡ್ರು ಒಂದೇ ಮಾತು ಹೇಳಿದರು. ಇವತ್ತು ದಿವಸಕ್ಕೂ ಕೂಡ ನಮ್ಮ ಪ್ರಕ್ರಿಯೆಗಳು ಬಹಳಷ್ಟು ಕೂಡ ಬದಲಾಗ್ತಾ ಇರ್ತವೆ ಮತ್ತು ಅಭಿವೃದ್ಧಿ ಆಗ್ತಾ ಇರ್ತವೆ. ಹಿಂದೆ ಒಂದು ತುಕಾಲಿ ಟಿವಿ ಅಂತ ತುಮಕೂರಿನಲ್ಲಿ ಚಂದ್ರಬಾಬು ಮುರಳಿ ಅಂತ ಹೇಳಿ ಅವಾಗ ನಮಗೆ ಒಂದು ದೊಡ್ಡ ಆಶ್ಚರ್ಯ. ಅಂಥ ಸಂದರ್ಭದಿಂದಲೂ ಕೂಡ ಹಿಡ್ಕೊಂಡು ಈಗಾಗಲೇ ಹೇಳ್ತಾ ಇರ್ತಕ್ಕಂಥದ್ದು 25 ವರ್ಷದ ಮಾತು. ಒಂದು ಫುಟ್ಬಾಲು, ಅಂತಾರಾಷ್ಟ್ರೀಯ ಫುಟ್ಬಾಲ್ ಒಂದು ದೊಡ್ಡ ಸ್ಕ್ರೀನ್ ಹಾಕಿಬಿಟ್ಟು ಅದನ್ನು ಕೂಡ ನಮ್ಮ ದೊಡ್ಡದೊಂದು ಗ್ರೌಂಡ್ ಇದೆ, ಜೂನಿಯರ್ ಕಾಲೇಜ್ ಗ್ರೌಂಡ್ ಎಲ್ಲೂ ಕೂಡ ಆಚರಿಸಣೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಬಹಳ ಕುತೂಹಲದಿಂದ ನೋಡ್ತಾ ಇದ್ವಿ. ಅಷ್ಟು ದೂರದಿಂದಲೂ ಕೂಡ ಯಾವುದೇ ಒಂದು ವೈವಿಧ್ಯತೆ ಇಂಥ ಒಂದು ಕಾರ್ಯಕ್ರಮ ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಒಂದು ಕುತೂಹಲಕರವಾಗಿರ್ತಕ್ಕಂಥದ್ದು ನಮಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸ್ತಕ್ಕಂಥದ್ದನ್ನು ನೋಡಿದರೆ ನಾನಾಗಲೇ ಹೇಳಿದೆ, ಸಂಕಟ ಬಂದಿರತಕ್ಕಂಥ ಸಂದರ್ಭಗಳಲ್ಲಿ ಕೂಡ ಇದು ಎಂಡ್ ಸಪ್ಲೈಸ್ ಕೊನೆಯ ಹಂತದಲ್ಲಿ ತಲುಪಿಸಬೇಕಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ಹೊಂದ್ಕೊಂಡಿರ್ತಕ್ಕಂಥದ್ದು. ಈಗ ನೀವೆಲ್ಲರೂ ಕೂಡ ಎಷ್ಟು ಜನ ಕೂಡ ಬಂದಿರೋದನ್ನು ನೋಡಿದರೆ, ನಾನು ತುಮಕೂರಿನಲ್ಲೂ ಕೂಡ ಕೇಬಲ್ ಆಪರೇಟರ್ಸ್ ಒಂದೊಂದು ಏರಿಯಾದಲ್ಲಿ ಒಂದೊಂದು ಕಂಪನಿಗಳನ್ನು ಕೂಡ ನೋಡ್ತಾ ಇದ್ದಾರೆ. ಒಬ್ಬೊಬ್ಬರಿಗೂ ಕೂಡ 8, 10, 15 ಜನ ಹುಡುಗರನ್ನು ಕೂಡ ನೋಡ್ತಾ ಇದ್ದಾರೆ. ನೀವು ಇಷ್ಟು ಜನದ್ದೆಲ್ಲರೂ ಕೂಡ ನಾನು ನೋಡಿದ್ರೆ ಅದೆಷ್ಟು ಸಾವಿರ ಜನ ಆಗ್ತಿರೋ ಗೊತ್ತಿಲ್ಲ. ಸದ್ಯದಲ್ಲೇನೂ ಕೂಡ ನೀವು ಉದ್ಯೋಗವನ್ನು ಕಳ್ಕೊಂಡ ಮೇಲೆ ಅವರಿಗೆಲ್ಲರೂ ಕೂಡ ಉದ್ಯೋಗ ಹೋಗ್ತಿರ್ತಕ್ಕಂಥದ್ದು ನಮಗೆ ಅನ್ನಿಸ್ತಾ ಇದೆ. ಅದೇನಾದರೂ ಅನಿಸಿಕೆ ಆಗ್ತಾ ಇದ್ರೆ, ಅದೇನಾದರೂ ಸಾಫಲ್ಯ ಆದರೆ ನಿರುದ್ಯೋಗ ಸಮಸ್ಯೆ ಎಷ್ಟಾಗುತ್ತೆ ಅಂತಕ್ಕಂಥದ್ದನ್ನು ಆಲೋಚನೆ ಮಾಡಿದ್ರೆ ಸರ್ಕಾರ ಇದಕ್ಕೆ ಉತ್ತರ ಕೊಡಬೇಕಾಗುತ್ತೆ. ಇವರಿಗೆಲ್ಲರೂ ಕೂಡ ಉದ್ಯೋಗ ಹೇಗೆ ಒದಗಿಸ್ಕೊಡ್ಬೇಕು ಅಂತಕ್ಕಂಥದ್ದು ಈಗಾಗಲೇ ಕೂಡ ಹೇಳಿದ್ರು. ನಾವೆಲ್ಲರೂ ಕೂಡ 50 ವರ್ಷ ಮೇಲ್ಬಿಟ್ಟಿದ್ದೀವಿ, ಇದೇ ಉದ್ಯೋಗದಲ್ಲಿ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ, ನಮಗೆ ಬೇರೆ ಉದ್ಯೋಗ ಇಲ್ಲ. 50 ಕಳೆದ ನಂತರ ನಮ್ಮ ಉದ್ಯೋಗದ ಒಂದು ಆಸಕ್ತಿ ಮತ್ತು ಅದರ ಮೇಲೆ ಬೆಳವಣಿಗೆಯಲ್ಲಿ ನಮ್ಮ ಮನಸ್ಸು ಮತ್ತು ನಮ್ಮ ಕಾರ್ಯಗಳನ್ನ ಯಾವ ರೀತಿ ನಡೆಸ್ಕೊಂಡು ಹೋಗ್ಬೇಕು ಅಂತಕ್ಕಂಥ ಅರಿವು ಮತ್ತು ಅದರ ಮೇಲೆ ಪರಿಶ್ರಮ ಆಗ್ತಾ ಇರ್ತಕ್ಕಂಥದ್ದು ಆಗದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಇದು ಅನಿವಾರ್ಯ ಅಂತಕ್ಕಂಥ ಸಂದರ್ಭದಲ್ಲಿ ಊಹೆ ಮಾಡಿಕೊಂಡ್ರೆ ಇದು ತುಂಬಾ ದೊಡ್ಡ ಆಘಾತವಾಗುತ್ತೆ. ಮತ್ತು ಇವತ್ತೆಲ್ಲನೂ ಕೂಡ ಬಹಳ ಮುಂದುವರಿತಾ ಇದೆ. ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಸ್ ಎಲ್ಲನೂ ಕೂಡ ತುಂಬಾನೇ ಬೆಳೀತಾ ಇದ್ದಾರೆ. ಮತ್ತು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಹೆಂಗಾಗಿದ್ದಾರೆ ಅಂತಂದ್ರೆ, ಯಾವುದೇ ಮನೆ ಒಡತಿಯವರು ಯಾವ ಕಾರ್ಯಕ್ರಮ ನೋಡೋಣ, ಯಾವ ಕಾರ್ಯಕ್ರಮ ಬೇಡ, ನಾನು ಟಿವಿನಲ್ಲಿ ನೋಡೋಣ, ಮೊಬೈಲ್ನಲ್ಲಿ ನೋಡೋಣ ಅಂತಕ್ಕಂಥ ಒಂದು ಜಿಜ್ಞಾಸೆ ಇವತ್ತೆಲ್ಲರೂ ಉಂಟಾಗಿದೆ. ನೀವು ಯಾವ ಹುಡುಗರನ್ನ ನೀವು ಉದ್ಯೋಗಕ್ಕೆ ತೊಡಗಿಸ್ಕೊಂಡಿರ್ತೀರಲ್ಲ, ಆ ಉದ್ಯೋಗಿಗಳು ಅವರು ಮನೆಯಲ್ಲಿ ಹಣ ವಸೂಲು ಮಾಡೋದಿರ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ ಏನಾದರೂ ಕೂಡ ನನಗೆ ಸರಿಯಾಗಿ ಕೇಬಲ್ಸ್ ಬರ್ತಾ ಇಲ್ಲ ಅಂತಕ್ಕಂಥದ್ದು ಏನಾದ್ರೂ ಕೂಡ ಅವರ ತೊಂದರೆಗಳನ್ನ ಹೇಳ್ಕೊಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರನ್ನ ನೀವು ಸರಿಯಾಗಿ ಸಜ್ಜುಗೊಳಿಸಿದ್ದೇ ಆದರೆ ಇರ್ತಕ್ಕಂಥದ್ರಲ್ಲಿ ಸ್ವಲ್ಪ ಉಳ್ಕೊಂಡು ಹೋಗ್ಬೋದು ಅಂತಕ್ಕಂಥದ್ದನ್ನು ಕಾಣ್ತೇವೆ. ಕಾರಣ ಏನಂತಂದ್ರೆ, ಈಗ ನೋಡಿ, ನಾನು ಈ ಮೊನ್ನೆ 21ಕ್ಕೆ ನಿಮಗೆ ಕೊನೆ ಅಂತಂದ್ಬಿಟ್ಟು ಹೇಳಿದ್ವಿ. ಅವಾಗೆಲ್ಲರೂ ಕೂಡ ಬಂದ್ರು ತುಮಕೂರಿನವರೆಲ್ಲ. ಅವತ್ತು ತುಂಬಾನೇ ಕೂಡ ನಮ್ಮ ಸಹಕಾರ ಸಚಿವರಾಗಿರ್ತಕ್ಕಂಥ ರಾಜಣ್ಣವ್ರ ಮನೆಯಲ್ಲಿ ಒಂದು 50 ಜನ ಬಂದರು ಅಂತ ಕಾಣಿಸುತ್ತೆ. ಅವತ್ತು ಏನಾಯ್ತು ಅಂತಂದ್ರೆ, ನೀವು ಯಾಕೆ ಇವತ್ತು ಉಳ್ಕೊಂಡಿದ್ದೀರಾ ಅಂತಂದ್ರೆ, ನೀವು ಎರಡರಲ್ಲೂ ಕೂಡ ಇದ್ದೀರಾ. ಇದು ನೆಟ್ವರ್ಕ್ ಪ್ರೊವೈಡನ್ನು ಕೂಡ ಮಾಡ್ತಾ ಇದ್ದೀರಾ. ನೀವು ನೆಟ್ವರ್ಕ್ ಪ್ರಾವಿಷನ್, ನೆಟ್ವರ್ಕ್ ಪ್ರೊವೈಡ್ ನೀವು ಮಾಡದೆ ಹೋದ್ರೆ ಕೇಬಲ್ ಟಿವಿ ಒಂದಿದ್ರೆ ಇಷ್ಟೊತ್ತಿಗೆ ಎಷ್ಟೋ ಜೊತೆ ಕಟ್ಟಾಗಿರೋ ನೀವು. ಯಾಕೆಂದ್ರೆ ಈಗ ಏರ್ಟೆಲ್ಲು ಅವುಗಳೆಲ್ಲೂ ಕೂಡ ಇದ್ದಾವಲ್ಲ, ಅವನ್ನೆಲ್ಲರೂ ಕೂಡ ನೀವು ಸರ್ವಿಸ್ ಕೊಡ್ತಾ ಇದ್ದೀರಾ. ಬಹಳಷ್ಟು ಆಫೀಸ್ಗಳು ನಿಮ್ಮ ನೆಟ್ವರ್ಕ್ ನಡೀತಾ ಇದ್ದಾವೆ. ಅದನ್ನೇ ನಾವು ಬಹಳ ಮುಖ್ಯವಾಗಿ ಮತ್ತು ಮಂತ್ರಿಗಳಲ್ಲಿ ಮತ್ತು ಜಾರ್ಜ್ಗಳಲ್ಲಿ ಮತ್ತು MD ಬೆಸ್ಕಾಂ ಇವರಿಗೆ ನಾವು ಅರಿವು ಮಾಡಿಕೊಟ್ವಿ. ನೀವು ನಾಳೆ ಕಿತ್ತಾಕ್ಬಿಡಿ, ನಿಮ್ಮ ಎಷ್ಟು ಆಫೀಸ್ಗಳು ಹೆಂಗ್ ನಡೀತವೆ ನೀವು ನೋಡ್ಕೊಳ್ಳಿ ನೀವು ಅಂತಕ್ಕಂಥದ್ದನ್ನ ಒಂದು ಧಮಕಿ ಆಗಿದೆ. ಆಗ ಬದಲಾಯಿತು, ಓಹೋ ಒಂದು ಕಟ್ ಮಾಡಿಬಿಟ್ರೆ ಎಲ್ಲಾನು ಕೂಡ ಕತ್ರೆ ಹಾಕಬೇಕಾಗುತ್ತೆ. ಇದರಲ್ಲಿ ಕೇಬಲ್ ನೆಟ್ವರ್ಕ್ ಯಾವುದು ಹೋಗುತ್ತೆ, ಆಮೇಲಿಂದ ಕೇಬಲ್ ನೆಟ್ವರ್ಕ್ ಮತ್ತು ಈ ನೆಟ್ವರ್ಕ್ಗಳು ಹೋಗ್ತಾ ಇರ್ತಕ್ಕಂಥದ್ದನ್ನು ನೋಡ್ಕೊಂಡಾಗ ಇದು ಬಹಳ ಜಟಿಲವಾಗುತ್ತೆ ಅಂತಕ್ಕಂಥದ್ದು
ಅವ್ರಿಗೂ ಕೂಡ ಅನಿವಾರ್ಯ ಆದ್ರೂ ಸಹ ಅದರಲ್ಲಿ ನೀವು ಕಟ್ತಾ ಇರ್ತಕ್ಕಂಥ ರೆವಿನ್ಯೂನು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾರೆ ಬೆಸ್ಕಾಂನವರು. ಆ ಬೆಸ್ಕಾಂನವರು ರೆವಿನ್ಯೂ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ನೋಟಿಸ್ಗಳನ್ನು ಕೊಟ್ಟಿದ್ದಾರೆ. ಕೆಲವರು ಆ ಉಸ್ತುವಾರಿ ನೋಡ್ಕೋಬೇಕಾದ್ರೆ ಒಂದು ಜಿಲ್ಲಾ ಮಟ್ಟದಲ್ಲಿ ಒಂದೊಂದು ಸಂಘಗಳಿರುತ್ತೆ. ಆ ಜಿಲ್ಲಾ ಮಟ್ಟದ ಸಂಘ ಮತ್ತು ರಾಜ್ಯ ಮಟ್ಟದ ಸಂಘದಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಕೋಆರ್ಡಿನೇಟ್ ಮಾಡಬೇಕಾಗುತ್ತೆ. ಇಂಥದ್ದೇ ಒಂದು ಕೊನೆಯಲ್ಲಿ ಕೊಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇಷ್ಟೊಂದು ಜನ ಸೇರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾಗಲೇ ಹೇಳಿದಾಗ ಸಂಕಷ್ಟ ಬಂದಿದೆ ಅಂತಕ್ಕಂಥದ್ದನ್ನು ಬರ್ತಾ ಇರ್ತಕ್ಕಂಥ ಸೆಪ್ಟೆಂಬರ್ 8ರಂದು ಇಲ್ಲಿ ತುಮಕೂರಲ್ಲೂ ಕೂಡ ಪತ್ರಿಕೆ ಹಂಚತಕ್ಕಂಥ ಹುಡುಗರ ಒಂದು ಇದೇ ಜಾಗದಲ್ಲೂ ಕೂಡ ನಾವು ಏರ್ಪಾಡು ಮಾಡಿದ್ವಿ. ಹೋದ ವರ್ಷ ಪತ್ರಿಕೆ ಹಂಚುವ ಹುಡುಗರ ಒಂದು ರಾಜ್ಯ ಸಮಾವೇಶನ ಈ ತುಮಕೂರು ಜಿಲ್ಲೆಯಲ್ಲಿ ಗೊತ್ತಿರ್ಬೋದು, ಯಾರು ಕೂಡ ಕೇಬಲ್ ನೆಟ್ವರ್ಕು ಮತ್ತು ಸರ್ವಿಸ್ ಪ್ರೊವೈಡರ್ಸ್. ಈಗ ನಾವು 8ನೇ ತಾರೀಕು ಎಲ್ಲಿ ನೋಡ್ತಾ ಇದ್ದೀವಿ ಅಂದ್ರೆ ಚಿತ್ರದುರ್ಗದಲ್ಲಿ ಒಂದು 30,000 ಜನ ಪತ್ರಿಕೆ ಹಂಚುವ ಹುಡುಗರೆಲ್ಲರೂ ಕೂಡ ಸೇರ್ಕೊಳ್ತಾ ಇದ್ದಾರೆ. ಇವು ಏನಾಗಿದೆ ಅಂದ್ರೆ ಇದನ್ನ ಸಂಘಟಿತ